ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು 9th ಸ್ಟ್ಯಾಂಡರ್ಡ್ದು ಫಸ್ಟ್ ಚಾಪ್ಟರ್ ಸಂಖ್ಯಾ ಪದ್ಧತಿಯನ್ನು ಸ್ಟಾರ್ಟ್ ಮಾಡೋಣ. ಈ ಸಂಖ್ಯಾ ಪದ್ಧತಿ ಅನ್ನೋದು ಫಸ್ಟ್ ಚಾಪ್ಟರ್ ಅದ 9th ಕ್ಲಾಸ್ ಒಳಗಡೆ ಭಾಗ 1ರಲ್ಲಿ. ಸೊ ಅದ್ರ ಜೊತೆ ಇದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಲವೊಂದಿಷ್ಟನ್ನ ಕಲ್ತೀರಿ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಂತೆ ಕಲ್ತೀರಿ, ಹೌದಾ? ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲ್ತೀರಿ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕಲ್ತೀರಿ. ಅವನ್ನ ಇಲ್ಲೊಂದು ಸತಿ ಗ್ಲಾನ್ಸ್ ಮಾಡಿ ಮುಂದಕ್ಕೆ, ಅಂದರೆ ಸಂಖ್ಯಾ ಪದ್ಧತಿ ಒಳಗಡೆ ಇಂಗ್ಲೀಷ್ ಒಳಗಡೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಂಬರ್ ಸಿಸ್ಟಮ್, ಹೌದಾ? ಸಂಖ್ಯಾ ಪದ್ಧತಿ. ಸೊ ಇದ್ರ ಬಗ್ಗೆ ಕಲಿತಾ ಹೋಗೋಣ. ಸೊ ಇದರಲ್ಲಿ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಆಟ್ ಪ್ರೆಸೆಂಟ್ ಇನ್ನೂ ಟೆಕ್ಸ್ಟ್ ಬುಕ್ ಸಿಕ್ಕಿರಲ್ಲ, ಪರವಾಗಿಲ್ಲ, ನಾನು ಟೆಕ್ಸ್ಟ್ ಬುಕ್ಕದ್ದೇ ಫೋಟೋ ಕಾಪಿ ಹಾಕಿದ್ದೀನಿ, ನಿಮಗೆ ಯಾವ ರೀತಿ ಅದ ಅನ್ನೋದು ಗೊತ್ತಾಗುತ್ತೆ. ಸೊ ಓಕೆ, ಫಸ್ಟಿಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟ್ ಅಂದರೆ ಪೀಠಿಕೆ ಏನದ ನೋಡಿರಿ. ಸಂಖ್ಯಾರೇಖೆಯನ್ನು ಹಾಗೂ ಸಂಖ್ಯಾರೇಖೆಯ ಮೇಲೆ ವಿವಿಧ ರೀತಿಯ ಸಂಖ್ಯೆಗಳನ್ನು ಪ್ರತಿನಿಧಿಸುವುದನ್ನು ನೀವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀರಿ. ಓಕೆ, ಸೊ ನಾವು ಸಂಖ್ಯಾ ಪದ್ಧತಿ ಬಗ್ಗೆ ಕಲಿತಾ ಹೋಗೋಣ. ಈ ಸಂಖ್ಯಾ ಪದ್ಧತಿ ಸ್ಟಾರ್ಟಿಂಗ್ ಏನು ಕೊಟ್ಟಿದ್ದಾರೆ, ಸಂಖ್ಯಾರೇಖೆಯನ್ನು ಹಾಗೂ ಸಂಖ್ಯಾರೇಖೆಯ ಮೇಲೆ ವಿವಿಧ ರೀತಿಯ ಸಂಖ್ಯೆಗಳನ್ನು ಪ್ರತಿನಿಧಿಸುವುದನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲಿತಿರುವಿರಿ. ಅಂದರೆ ನಮ್ಗೆ ಆಲ್ರೆಡಿ ಗೊತ್ತದ, ಒಂದು ಸಂಖ್ಯಾರೇಖೆ ಅಂದರೆ ಒಂದು ಸ್ಟ್ರೇಟ್ ಲೈನ್ ತೊಗೊತೀವಿ, ಹೌದಾ? ಸರಳ ರೇಖೆ ತೊಗೊತೀವಿ, ಮಿಡಲ್ ಅದರ ನಡು 0 ತೊಗೊತೀವಿ, ಬಲಗಡೆ ಧನಾತ್ಮಕ ಸಂಖ್ಯೆಗಳು, ಎಡಗಡೆ ಋಣಾತ್ಮಕ ಸಂಖ್ಯೆಗಳನ್ನು ಗುರುತಿಸ್ತೀವಿ, ಹೌದಾ? ಇದರಲ್ಲೇ ನಮಗೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ತೀವಿ. ಫಸ್ಟಿಗೆ ನಾವು ಗುರುತಿಸೋದು ಯಾವುದು? ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸ್ತೀವಿ. ಅದಾದಮೇಲೆ ಇದರ ನೆಕ್ಸ್ಟು ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳನ್ನು ಗುರುತಿಸ್ತೀವಿ. ಇದಾದ ಮೇಲೆ ಪೂರ್ಣಾಂಕಗಳನ್ನು ಗುರುತಿಸ್ತೀವಿ. ಪೂರ್ಣಾಂಕಗಳು ಆದಮೇಲೆ ನಮ್ದು ಯಾವುದು ಬರ್ತದೆ? ಭಾಗಲಬ್ಧ ಸಂಖ್ಯೆಗಳು ಬರುತ್ತೆ. ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿದಾದಮೇಲೆ ನೆಕ್ಸ್ಟ್ ಬರೋದು ನೈಜ ಸಂಖ್ಯೆಗಳು, ಹೌದಾ? ಈ ರೀತಿ ನಾವು ಪ್ರತಿಯೊಂದನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸಿ ಅದರ ಬಗ್ಗೆ ಅಥವಾ ಗುರುತಿಸೋದು ಅಥವಾ ಪ್ರತಿನಿಧಿಸೋ ಬಗ್ಗೆ ಈಗಾಗಲೇ ನಾವು ಹಿಂದಿನ ಕ್ಲಾಸ್ ಒಳಗಡೆ ಕಲ್ತಿದ್ವಿ, ಹೌದಾ? ಇದ್ರ ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲೇನು ಕೊಟ್ಟಿದ್ದಾರೆ? 0ಯಿಂದ ಪ್ರಾರಂಭಿಸಿ ನೀವು ಈ ಸಂಖ್ಯಾರೇಖೆಯುದ್ದಕ್ಕೂ ಧನಾತ್ಮಕ ದಿಕ್ಕಿನಲ್ಲಿ ಚಲಿಸುತ್ತಿರುವುದಾಗಿ ಭಾವಿಸಿ. ಇಲ್ಲೊಂದು ಹುಡುಗಿ ಚಿತ್ರ ಕೊಟ್ಟಿದ್ದಾರೆ ನೋಡಿರಿ. ಚಿತ್ರ 1.2 ಒಳಗಡೆ 0ಯಿಂದ ಸ್ಟಾರ್ಟ್ ಮಾಡೋದು, ಅಂದರೆ 0ದಿಂದ ಸ್ಟಾರ್ಟ್ ಮಾಡಿ ಧನಾತ್ಮಕ ಅಂದರೆ ಬಲಗಡೆ ಸೈಡ್ ಸಂಖ್ಯಾರೇಖೆಯ ಮೇಲೆ ಹೊಂಟಿವಿ ಅಂತ ತಿಳ್ಕೊಬೇಕು. ನಿಮ್ಮ ಕಣ್ಣಿನ ದೃಷ್ಟಿ ಹಾಯ್ದಷ್ಟು ದೂರವು ಸಂಖ್ಯೆಗಳು. ನಮ್ದು ಎಲ್ಲಿವರೆಗೂ ಕಣ್ಣಿನ ದೃಷ್ಟಿ ಅಂದರೆ ನಾವು ಎಲ್ಲಿವರೆಗೂ ನೋಡೋಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿವರೆಗೂ ನಮಗೇನು ಕಾಣಿಸ್ತದೆ? ಬರೇ ಸಂಖ್ಯೆಗಳೇ ಕಾಣಿಸ್ತಾವು. ಸಂಖ್ಯೆಗಳು ಮತ್ತು ಸಂಖ್ಯೆಗಳು, ಬರೇ ಸಂಖ್ಯೆಗಳು, ಅದಾದಮೇಲೂ ಸಂಖ್ಯೆಗಳೇ ಕಾಣಿಸ್ತಾವು ಅಂತ ಹೇಳತ್ತಾರೆ. ಓಕೆ, ಈಗ ಸಂಖ್ಯಾರೇಖೆಯುದ್ದಕ್ಕೂ ನೀವು ಚಲಿಸುತ್ತಿರುವುದಾಗಿ ಹಾಗೂ ಕೆಲವು ಸಂಖ್ಯೆಗಳನ್ನು ಸಂಗ್ರಹಿಸುತ್ತಿರುವುದಾಗಿ ಊಹಿಸಿ. ಅಂದರೆ ಈಗ ನಾವು ಸಂಖ್ಯಾರೇಖೆ ಮೇಲೆ ಚಲಿಸ್ಕೋತ ಏನು ಮಾಡತ್ತೀವಿ? ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಸಂಗ್ರಹ ಮಾಡತ್ತೀವಿ, ಅಂದರೆ ಕಲೆಕ್ಟ್ ಮಾಡತ್ತೀವಿ ಅಂತ ತಿಳ್ಕೊಬೇಕು. ಸೊ ಆ ತಿಳ್ಕೊಂಡು ಆದಮೇಲೆ ಏನು ಮಾಡತ್ತೀವಿ ನೋಡೋಣ. ಈಗ ಫಸ್ಟಿಗೆ ಸ್ಟಾರ್ಟ್ ಮಾಡೋದು, ನೀವು 1, 2, 3 ಈ ರೀತಿಯ ಸ್ವಾಭಾವಿಕ ಸಂಖ್ಯೆಗಳನ್ನು ಮಾತ್ರ ಆಯ್ದುಕೊಳ್ಳುವುದರಿಂದ ಪ್ರಾರಂಭಿಸಬಹುದು. ಅಂದರೆ ನಾವು 1ರಿಂದ ಚಾಲೂ ಮಾಡಿ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4 ಹೀಗೆ ಮುಂದೆ ಕಂಟಿನ್ಯೂ ಹಾಕೋತ ಇಂಥ ಸಂಖ್ಯೆಗಳನ್ನು ಮಾತ್ರ ನಾವು, ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಮಾತ್ರ ನಾವು ಕಲೆಕ್ಟ್ ಮಾಡಿಕೊಳ್ಳೋದು ಅಥವಾ ತೆಗೆದುಕೊಳ್ಳೋದ್ರ ಮೂಲಕ ಅಥವಾ ಆಯ್ದುಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ಬೋದು. ಈ ರೀತಿಯ ಸಂಖ್ಯೆಗಳ ಪಟ್ಟಿ ಮುಂದುವರಿಯುತ್ತಲೇ ಹೋಗುತ್ತದೆ ಎಂಬುದನ್ನು ನೀವು ತಿಳಿದಿದ್ದೀರಿ, ಹೌದಾ? ಇದು ಪಟ್ಟಿ ಹಾಗೆ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ನಮಗೆ ಇಲ್ಲಿಗೆ ಎಂಡ್ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? ಇದಕ್ಕೆ ಅಪರಿಮಿತ ಸ್ವಾಭಾವಿಕ ಸಂಖ್ಯೆಗಳು. ನಮಗೆ ಆಲ್ರೆಡಿ ಗೊತ್ತದೆ, ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದು 1, 2, 3 ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಎಂಡ್ ಅನ್ನೋದೇ ಇಲ್ಲ. ಸೊ ಇದಕ್ಕೆ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಇದು ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ.
ಅದಕ್ಕೆ ಅಂತ್ಯ ಅನ್ನೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಅಪರಿಮಿತ ಅಥವಾ ಅಸಂಖ್ಯಾತ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡದ ಅಂತ ಹೇಳ್ತೀವಿ. ಯಾವುದೂ ಒಂದು ಚೀಲದಾಗ ಕಲೆಕ್ಟ್ ಮಾಡತ್ತೀವಿ. ಆಯಿತಾ? ಈಗ ನಾವು ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಎನ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಎನ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಆಲ್ರೆಡಿ ಗೊತ್ತದ ಎಲ್ಲರಿಗೂ. ಹೌದಾ? 1ರಿಂದ ಸ್ಟಾರ್ಟ್ ಆಗಿ ಹಾಗೆ ಕಂಟಿನ್ಯೂ ಸಂಖ್ಯೆಗಳಿದ್ದೇ ಇರ್ತಾವೆ. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ನ್ಯಾಚುರಲ್ ನಂಬರ್ಸ್ ಅಂದರೆ ಇದನ್ನು ಕ್ಯಾಪಿಟಲ್ ಎನ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಇವು ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1, 2, 3 ಹಾಗೆ ಮುಂದೆ ಹೋಗ್ತಾನೆ ಇರುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಇದು ಆಲ್ರೆಡಿ ನಾವೆಲ್ಲ ಕಲ್ತಿದ್ದೀವಿ, ಅದರ ಬಗ್ಗೆ ವಾಪಸ್ ರಿಪಿಟೇಷನ್ ಮಾಡತ್ತೀವಿ ಅಷ್ಟೇ. ನೆಕ್ಸ್ಟ್, ಈಗ ಬಂದ ದಾರಿಯಲ್ಲೇ ಹಿಂದಿರುಗಿ ಬನ್ನಿ ಅಂದರೆ ನಾವೀಗ ಏನು ಮಾಡತ್ತೀವಿ, ಧನಾತ್ಮಕವಾಗಿ ಇರುವಂಥ ಸಂಖ್ಯೆಗಳ ಗುಂಟ ಅಂದರೆ ಬಲಗಡೆ ಸೈಡ್, ಸಂಖ್ಯಾ ರೇಖೆಯ ಬಲಗಡೆ ಸೈಡ್ ಹೊಂಟೀವಿ. ಸೊ ಅದನ್ನ ವಾಪಸ್ ಬರಬೇಕು. ಎಲ್ಲಿಗೆ ಬರಬೇಕು? 0 ಇದ್ದಲ್ಲಿ ಬರಬೇಕು. 0 ಇದ್ದಲ್ಲಿ ಬಂದು 0ಯನ್ನು 5 ಚೀಲದೊಳಗೆ ತುಂಬಿಸಿ. ಒಂದು ಚೀಲ ತೊಗೊಂಡು ಹೊಂಟೀವಿ, ಅದರೊಳಗೆ ನಾವೇನು ಮಾಡತ್ತೀವಿ, ಎಲ್ಲ ಸಂಖ್ಯೆಗಳನ್ನು 1ರಿಂದ ಚಾಲೂ ಮಾಡಿ ಹಾಕೋತಾ ಹೊಂಟೀವಿ. ವಾಪಸ್ ಏನು ಮಾಡಬೇಕು? ರಿವರ್ಸ್ ಬರಬೇಕು. ರಿವರ್ಸ್ ಬಂದು ಏನು ಮಾಡಬೇಕು? ಆ 0ಯನ್ನು ಹಾಕೋಬೇಕು. ಇಲ್ಲಿ 0 ಹಾಕ್ಕೊಳ್ಳಿಕ್ಕತ್ತ ನೋಡಿ ಆ ಹುಡುಗಿ. ಸೊ 0ಯನ್ನು ಹಾಕಿಸ್ಕೊಂಡಾಗ ಇದಕ್ಕೆ ಏನಂತ ಕರಿತೀವಿ ನಾವು? ಎಲ್ಲಿಂದ 0ವನ್ನು ಹಿಡ್ಕೊಂಡು ಸ್ವಾಭಾವಿಕ ಸಂಖ್ಯೆಗಳು 1, 2, 3 ಸೋ ಆನ್. ಹೌದಾ? 0ನ್ನು ಹಿಡ್ಕೊಂಡು 1, 2, 3 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂಥ ಸಂಖ್ಯೆಗೆ ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು. ಈ ಪೂರ್ಣ ಸಂಖ್ಯೆಗೆ ಇಂಗ್ಲೀಷ್ ಒಳಗಡೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಇದನ್ನು ನಾವು ಕ್ಯಾಪಿಟಲ್ ಡಬ್ಲ್ಯೂಲೇ ರಿಪ್ರೆಸೆಂಟ್ ಮಾಡ್ತೀವಿ. ಆಯಿತಾ? ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡು 0ಯನ್ನು ಒಳಗೊಂಡಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತ ಕರಿತೀವಿ. ಅದನ್ನು ಕ್ಯಾಪಿಟಲ್ ಡಬ್ಲ್ಯೂ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಇಷ್ಟು ಆಲ್ರೆಡಿ ನಿಮಗೆ ಬೇಸಿಕ್ ಗೊತ್ತದ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್, ಈಗ ನಿಮ್ಮ ಎದುರು ಅನೇಕ ಋಣ ಪೂರ್ಣಾಂಕಗಳು ಸಂಖ್ಯಾ ರೇಖೆ ಉದ್ದಕ್ಕೂ ಚಾಚಿಕೊಂಡಿವೆ. ಅಂದರೆ ನಮ್ಮ ಸಂಖ್ಯಾ ರೇಖೆ ಅದ, ಇಲ್ಲಿ ನಡು ಒಂದು 0 ಅದ, ಬಲಗಡೆ ಸೈಡ್ ಧನಾತ್ಮಕ ಸಂಖ್ಯೆಗಳದಾವು, ಎಡಗಡೆ ಸೈಡ್ ಋಣಾತ್ಮಕ ಸಂಖ್ಯೆಗಳದಾವು. ನಾವು ಇಲ್ಲಿ ತನಕ ಏನು ಮಾಡಿದ್ವಿ? ಬಲಗಡೆ ಸೈಡ್ ಧನಾತ್ಮಕ ಇದ್ದಲ್ಲಿ ನಡ್ಕೊತ ಹೋದ್ವಿ, ಅವ್ನ ಸಂಖ್ಯೆಗಳನ್ನೆಲ್ಲ ಒಂದು ಚೀಲದಾಗ ಹಾಕ್ಕೊಂಡ್ವಿ. ಅವಕ್ಕೆ ಏನಂತ ಕರೆದ್ವಿ? ಸ್ವಾಭಾವಿಕ ಸಂಖ್ಯೆಗಳಂತ ಕರೆದ್ವಿ. ವಾಪಸ್ಸು ಬಂದ್ವಿ, ಆ 0ನೂ ಹಾಕ್ಕೊಂಡ್ವಿ. 0ನ ಹಾಕೊಂಡ ತಕ್ಷಣ ನಮಗೇನು ಸಿಕ್ತು? ಪೂರ್ಣ ಸಂಖ್ಯೆಗಳು ಸಿಕ್ಕು. ಹೌದಾ? ಸೊ ಈಗ ಈ ಎಲ್ಲ ಋಣಪೂರ್ಣಾಂಕಗಳನ್ನು ನಿಮ್ಮ ಚೀಲದೊಳಗೆ ತುಂಬಿಸಿ. ಈಗ ಎಡಗಡೆ ಸೈಡ್ ಅಂದವಲ್ಲ ಋಣಾತ್ಮಕ ಸಂಖ್ಯೆಗಳದಾವೆ. ಹೌದಾ? ಈ ಋಣಾತ್ಮಕ ಸಂಖ್ಯೆಗಳನ್ನು ಏನು ಮಾಡಬೇಕು? ನಾವು ನಮ್ಮ ಚೀಲದಾಗ ಹಾಕೋಬೇಕು. ಚೀಲದಾಗ ಹಾಕೊಂಡು ಕೂಡಲೇ ಏನೇನದು? ಋಣಾತ್ಮಕ ಸಂಖ್ಯೆಗಳು 0, ಧನಾತ್ಮಕ ಸಂಖ್ಯೆಗಳು. ಇದಂದ್ರೆ ನೆಗೆಟಿವ್, ಹಿಂಗಂದ್ರೆ ಪಾಸಿಟಿವ್ ಅಂತ ಅರ್ಥ. ನೆಗೆಟಿವ್ ಅಂದರೆ ಋಣಾತ್ಮಕ ಸಂಖ್ಯೆಗಳು, ಪಾಸಿಟಿವ್ ಅಂದರೆ ಧನಾತ್ಮಕ ಸಂಖ್ಯೆಗಳು, ಆಮೇಲೆ 0. ಇವು ಮೂರು ಒಳಗೊಂಡಂತಹ ಸಂಖ್ಯೆಗಳು ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ಣಾಂಕಗಳು. ಇಂಗ್ಲೀಷ್ ಒಳಗಡೆ ಇಂಟೀಜರ್ಸ್ ಅಂತ ಕರಿತೀವಿ. ಇಂಟೀಜರ್ಸ್. ಆಯಿತಾ? ಸೊ ಈಗ ಪೂರ್ಣಾಂಕಗಳ ಸಂಗ್ರಹ ಮತ್ತು ಅದನ್ನು Z ಎಂಬ ಸಂಕೇತದಿಂದ ಸೂಚಿಸುತ್ತವೆ. ಪೂರ್ಣಾಂಕಗಳನ್ನು ಇಂದ ಸ್ಟಾರ್ಟ್ ಆಗೈತೆ, ಅಂತ ರಿಪ್ರೆಸೆಂಟ್ ಮಾಡ್ಬೋದಾ? ಹೌದು, ಅಂತಲೂ ಮಾಡ್ಬೋದು. ಆದರೆ ನಾವು ಜಾಸ್ತಿ ಯಾವುದ್ರಲ್ಲೇ ಮಾಡ್ತೀವಿ? ಕ್ಯಾಪಿಟಲ್ Z ಇಂದ ಮಾಡ್ತೀವಿ. ಯಾಕೆ Z ಅನ್ನೋದು ಯಾಕೆ ತೊಗೊಂಡ್ವಿ ಅಂದರೆ, ಎನಿಸು ಅಂದರೆ ಕೌಂಟ್ ಮಾಡು. ಎನಿಸು ಎಂಬ ಅರ್ಥ ಕೊಡುವ ಜರ್ಮನ್ ಭಾಷೆಯ ಯಾವುದು? ಝಲೆನ್ ಎಂಬ ಪದದಿಂದ Z ಎಂಬ ಅಕ್ಷರದಿಂದ ಬಂದಿದೆ. ಹೌದಾ? ಝಲೆನ್ ಅನ್ನೋ ವರ್ಡ್ ಮೀನಿಂಗ್ ಏನು? ಜರ್ಮನ್ ಭಾಷೆ ಒಳಗೆ ಎನಿಸು ಅನ್ನೋ ಅರ್ಥ ಕೊಡುತ್ತೆ. ಸೊ ಹಾಗಾಗಿ ಈ ಝಲೆನ್ನಿಂದ Z ತಗೊಂಡು ನಾವು ಪೂರ್ಣಾಂಕಗಳಿಗೆ ಕ್ಯಾಪಿಟಲ್ Z ಇಂದ ಸೂಚಿಸ್ತೀವಿ. ಆಯಿತಾ? ಸೊ ಈಗ ನೋಡಿರಿ, ಇಷ್ಟಾದ ಮೇಲೆ ಇನ್ನು ಮತ್ತೆ ಏನೇನು ಬಂದು? ಈಗ ನಮಗೆ ಒಂದು ಸಂಖ್ಯಾ ರೇಖೆಯ ಮೇಲೆ ಏನೇನು ಬಂದು? ಸ್ವಾಭಾವಿಕ ಸಂಖ್ಯೆಗಳು ಬಂದು. ಹೌದಾ? ಪೂರ್ಣ ಸಂಖ್ಯೆಗಳು ಬಂದು. ನೆಕ್ಸ್ಟ್ ಪೂರ್ಣಾಂಕಗಳು ಬಂದು. ಇದರ ನೆಕ್ಸ್ಟ್ ಸಂಖ್ಯಾ ರೇಖೆಯ ಮೇಲೆ ಇನ್ನೂ ಕೆಲವು ಸಂಖ್ಯೆಗಳು ಉಳಿದಿವೆಯೇ? ಇದರ ಮೇಲೆ ಇನ್ನೂ ಏನರ ಅದಾವನ? ಇವು 3 ಅದಾವ ಈಗ ಸಂಖ್ಯಾ ರೇಖೆ ಮೇಲೆ. ಮತ್ತು ಇನ್ನೂ ಯಾವುದಾರ ಸಂಖ್ಯೆಗಳು ಅದಾವನ ನೋಡಬೇಕು. ಹೌದಾ? ಸೊ ಯಾವಾರ ಅದಾವನ ಅಂದ್ರೆ ಹೌದು ಅದಾವೆ, ಇನ್ನೂ ಅದಾವೆ. ಯಾವ ರೀತಿ? ಅರ್ಧ,
ಮುಕ್ಕಾಲು ಭಾಗ, ಹೌದಾ? ಈ ರೀತಿ ಎಲ್ಲ ಸಂಖ್ಯೆಗಳಿರ್ತಾವಿಲ್ಲ, ಇವಕ್ಕೆ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇವನ್ನ ಈಗ ಚಿಲ್ಲರೆ ಹಾಕಿದರೆ ಏನಾಗ್ತೈತಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಆಗ್ತದೆ, ಹೌದಾ? ಈಗ ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕ್ಯೂ ಅನ್ನೋ ಆಲ್ಫಾಬೆಟಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಯಾಕೆ ಅಂದರೆ ಈ ಭಾಗಲಬ್ಧ ಅನ್ನೋದು ರ್ಯಾಷನಲ್ ನಂಬರ್ಸ್. ಇಂಗ್ಲೀಷ್ ಒಳಗಡೆ ನಾವು ಭಾಗಲಬ್ಧ ಸಂಖ್ಯೆಗೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಭಾಗಲಬ್ಧ ಸಂಖ್ಯೆಗಳು ಅಂದರೆ ಇಂಗ್ಲೀಷ್ ಒಳಗಡೆ ರ್ಯಾಷನಲ್ ನಂಬರ್ಸ್. ಸೊ ಆಯಿತಾ? ಈ ಭಾಗಲಬ್ಧ ಅನ್ನೋದು ಅನುಪಾತ ಅಥವಾ ರೇಷೋ ಅನ್ನೋ ಪದದಿಂದ ಬಂದದ. ಸೊ ಅದಕ್ಕೆ ಭಾಗಲಬ್ಧ ಅಂದರೆ ಏನು? ನಾವು ಕೋಶಂಟ್ ಅಂತ ಕರಿತೀವಿ, ಅದಕ್ಕೆ ಕ್ಯೂ ಇಂದ ಸೂಚಿಸ್ತೀವಿ ಭಾಗಲಬ್ಧ ಸಂಖ್ಯೆಗಳನ್ನು, ಹೌದಾ? ಯಾಕಂದರೆ ನಾವೀಗಾಗಲೇ ಕೆಲವೊಂದು ಸತಿ ಬರೆದಿದ್ದೀವಿ, ಮೇ ಬಿ ನೆನಪಿರ್ಬೋದು ಅನ್ಕೊತೀನಿ ನಿಮ್ಗೆ. ಏನು? ಭಾಜ್ಯ, ಭಾಜಕ, ಭಾಗಲಬ್ಧ, ಲಾಸ್ಟಿಗೆ ಉಳಿಯೋದು ಶೇಷ, ಹೌದಾ? ಭಾಗಾಕಾರ ವಿಧಾನದ್ದು. ಸೊ ಇಲ್ಲಿ ಭಾಜ್ಯ, ಭಾಜಕ, ಈ ಭಾಗಲಬ್ಧಕ್ಕೆ ಇಂಗ್ಲೀಷ್ನ್ಯಾಗ ಕೋಶಂಟ್ ಅಂತ ಕರಿತೀವಿ, ಹೌದಾ? ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ರ್ಯಾಷನಲ್ ನಂಬರ್ಸ್. ಅದಕ್ಕೆ ನಾವೇನಂತ ರಿಪ್ರೆಸೆಂಟ್ ಮಾಡ್ತೀವಿ? ಕ್ಯೂ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇದಿಷ್ಟು ಭಾಗಲಬ್ಧ ಸಂಖ್ಯೆಯ ಬಗ್ಗೆ, ಹೌದಾ? ಸೊ ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಸೊ ಈ ಭಾಗಲಬ್ಧ ಸಂಖ್ಯೆಗಳ ವ್ಯಾಖ್ಯೆ ಎಲ್ಲರಿಗೂ ಗೊತ್ತದ. ಯಾವ ಸಂಖ್ಯೆಯನ್ನು ಈಗ ಆಲ್ರೆಡಿ 8ಕ್ಕೂ ಕಲ್ತಿರಿ, 7ಕ್ಕೂ ಕಲ್ತಿರಿ ಭಾಗಲಬ್ಧ ಸಂಖ್ಯೆಗಳನ್ನು. ಯಾವ ಸಂಖ್ಯೆಯನ್ನು ನಾವು P/Q, ಈ ಒಂದು ಸಂಖ್ಯೆ 6 ಅಂತ ತಿಳ್ಕೊರಿ, ಈ ಸಂಖ್ಯೆ 6ನ್ನು ನಾವು P/Q ರೂಪದಾಗ ಬರೀಲಿಕ್ಕಾಗತ್ತಾ? ಎಲ್ಲಿ ಕ್ಯೂ ಅನ್ನೋದು 0ಕ್ಕೆ ಈಕ್ವಲ್ ಇರಬಾರ್ದು, ಅಂದರೆ ಛೇದ ಒಳಗೆ ಇರುವಂತಹ ಅಂಕಿ 0ಕ್ಕೆ ಸಮ ಇರಬಾರ್ದು. ಈ ರೀತಿ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಕೊಟ್ಟಾರ ನೋಡ್ರಿ, 25 -25 ಯಾವ ರೀತಿ ಬರಿಬೋದು ನಾವು? -25 ಭಾಗಾಕಾರ 1 ಅಂತ ಬರಿಬೋದು, ಹೌದಾ? ಇಲ್ಲಿ P ಅನ್ನೋದು -25, Q ಅನ್ನೋದು 1 ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಸಹ ಸೇರಿರುತ್ತವೆ. ಅಂದರೆ ಭಾಗಲಬ್ಧ ಸಂಖ್ಯೆಗಳೊಳಗೆ ಯಾವ್ಯಾವ ಬರ್ತಾವೆ? ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ, ಪೂರ್ಣ ಸಂಖ್ಯೆಗಳು ಬರ್ತಾವೆ, ಪೂರ್ಣಾಂಕಗಳು ಬರ್ತಾವೆ. ಸೊ ಇವು ಮೂರೂ ಬಳಸ್ಕೊಂಡು ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು. ಸೊ ಇಷ್ಟರ ಬದಲಿ ಎಲ್ಲರಿಗೂ ತಿಳಿತು ಅಂದ್ಕೊತೇನೆ. ಸೊ ನೆಕ್ಸ್ಟ್ ಈಗ ಭಾಗಲಬ್ಧ ಸಂಖ್ಯೆಗಳು P/Q ರೂಪದಾಗಿರ್ತಾವೆ. P ಮತ್ತು Q ಅಂದರೆ ಏನು? ಪೂರ್ಣಾಂಕಗಳು. ಪೂರ್ಣಾಂಕಗಳಂದರೆ ಯಾವುದು? ಋಣಾತ್ಮಕ ಸಂಖ್ಯೆ, 0 ಧನಾತ್ಮಕ ಸಂಖ್ಯೆ. ಬರೀ ಧನಾತ್ಮಕ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಧನಾತ್ಮಕ +0 ಸೇರಿಸ್ಕೊಂಡ್ರೆ ನಮಗೇನು ಸಿಗ್ತದೆ? ಪೂರ್ಣ ಸಂಖ್ಯೆಗಳು. ಅದ್ರ ಜೋಡಿ ಋಣಾತ್ಮಕನೂ ಸೇರಿಸಿದ್ರೆ ನಮಗೇನು ಸಿಗ್ತದೆ? ಪೂರ್ಣಾಂಕಗಳು ಸಿಗ್ತಾವೆ. ಸೊ ಅದಕ್ಕೆ ನಾವು ಯಾವತ್ತೂ ಏನು ಮಾಡ್ತೀವಿ? ಭಾಗಲಬ್ಧ ಸಂಖ್ಯೆಗಳೊಳಗಡೆ P ಮತ್ತು Q ಯಾವತ್ತೂ Z ಒಳಗೆ ಬರ್ತದೆ. Z ಅಂದರೆ ಏನು? ಪೂರ್ಣಾಂಕಗಳಾಗಿರ್ತಾವೆ. ಅಂದರೆ P ಮತ್ತು Q ಎರಡು ಪೂರ್ಣಾಂಕಗಳಾಗಿರ್ತಾವೆ ಅಂತ ಹೇಳ್ತೀವಿ. ಹಾಗೆ Q ಅನ್ನೋದು =0 ಆಗಿರಬಾರ್ದು, ಆಯಿತಾ? ಈಗ ಉದಾಹರಣೆ ಕೊಟ್ಟಾರ ನೋಡ್ರಿ, ಏನು ಕೊಟ್ಟಾರು? ಇಲ್ಲೊಂದು ಉದಾಹರಣೆ ಕೊಟ್ಟಾರ. 1 ಭಾಗಾಕಾರ 2 = 2 ಭಾಗಾಕಾರ 4, 10 ಭಾಗಾಕಾರ 20, 25 ಭಾಗಾಕಾರ 50, 47 ಭಾಗಾಕಾರ 94, ಹೌದಾ? ಸೊ ಈಗ ಇತ್ಯಾದಿ ಹೀಗೆ ಮುಂದಕ್ಕೂ ಇನ್ನೂ ಹೋಗುತ್ತಾ. ಇವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಥವಾ ಸಮಾನ ಭಿನ್ನರಾಶಿಗಳು. ಭಿನ್ನರಾಶಿಗಳನ್ನು 6ನೇತೆಯಿಂದನೇ ಕಲ್ತೀರಿ, ಹೌದಾ? ಸೊ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತದ ಏನು ಸಮಾನ ಭಿನ್ನರಾಶಿಗಳು ಅಂತಂದರೆ ಏನು? ಯಾವುದೇ ಒಂದು ಭಿನ್ನರಾಶಿ ರೂಪ P ಭಾಗಾಕಾರ Q ರೂಪದಾಗಿತ್ತು ಅಂತಂದರೆ ಇದನ್ನು ಕಡ್ತ ಹೊಡ್ಯಕ್ಕೆ ಬಂತಂದ್ರೆ ಎರಡನ್ನೂ ಒಂದೇ ಸಂಖ್ಯೆಯಲ್ಲಿ ಕಡ್ತ ಹೊಡೆದು ಲಾಸ್ಟಿಗೆ ಸುಲಭೀಕೃತ ರೂಪ ಯಾವುದು ಬಂದಿರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಸಮಾನ ಭಾಗಲಬ್ಧ ಸಂಖ್ಯೆಗಳು. ಯಾವುದ್ಯಾವುದು ಅದನ್ನು ನೋಡ್ಕೊತ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ಈಗ ನೋಡಿರಿ, ಮೊದಲೇದೇನದ 1 ಭಾಗಾಕಾರ 2 ಅದ, ಹೌದಾ? ಎರಡನೇದೇನದ 2 ಭಾಗಾಕಾರ 4 ಅದ. ಇದನ್ನು ಕಡ್ತಾ ಹೊಡೆದ್ರೆ 2 1 2 2 ಇದೇನಾಯಿತು? 1 ಭಾಗಾಕಾರ 2 ಆಯಿತು. ಅಂದರೆ ಇವೆರಡರೂ ಬೆಲೆ ಸೇಮ್ ಅದ, ಏನು? 1 ಭಾಗಾಕಾರ 2 ಅಂತೇಳಿ. ಹಾಗೆ 10 ಭಾಗಾಕಾರ 20 0 0 ಕ್ಯಾನ್ಸಲ್ ಆಯ್ತು ಅಂದ್ರೆ ಮತ್ತೆ 1 ಭಾಗಾಕಾರ 2 ಆಯಿತು, ಹೌದಾ?
ನೆಕ್ಸ್ಟ್ 25 ಭಾಗಾಕಾರ 50, 25 ಒಂದಲೇ 25 ಎರಡಲೇ 50, ಅಂದರೆ ಇದು 1 ಭಾಗಾಕಾರ 2 ಆಯಿತು. ಅಂದರೆ 2 ಭಾಗಾಕಾರ 4, 10 ಭಾಗಾಕಾರ 20, 25 ಭಾಗಾಕಾರ 50, 47 ಭಾಗಾಕಾರ 94, ಹೀಗೆ ಮುಂದೆ ಇನ್ನೂ ಮತ್ತೆ ತೊಗೋಬೋದು. ಆ ಸಂಖ್ಯೆಗಳು ಎಲ್ಲ ಯಾವ ಬೆಲೆಗೆ ಸಮನಾಗಿರ್ತಾವೆ? ಸುಲಭೀಕೃತ ವಿಧಾನ 1 ಭಾಗಾಕಾರ 2ಕ್ಕೆ ಸಮ ಆಗಿರ್ತಾವೆ. ಅದಕ್ಕಾಗಿ ಏನಂತ ಕರಿತೀವಿ? ಇದಕ್ಕೆ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಥವಾ ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಆದಾಗ್ಯೂ P/Q ಅನ್ನು ಭಾಗಲಬ್ಧ ಸಂಖ್ಯೆ ಎಂದು ಹೇಳುವಾಗ ಅಥವಾ P/Q ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವಾಗ ನಾವು Q 0ಗೆ ಈಕ್ವಲ್ ಇರಬಾರ್ದು ಮತ್ತು PQಗಳಿಗೆ 1 ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳಿಲ್ಲ ಎಂದು ಭಾವಿಸುತ್ತೇವೆ. ಹೌದಾ? ನಾವು ಯಾವಾಗ ಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೀವಿ ಆವಾಗ P/Q ರೂಪದಾಗದ ಅಂತಿಕೋರೆ. ಈ P ಮತ್ತು Qಗೆ ಸಾಮಾನ್ಯ ಅಪವರ್ತನ 1 ಹೊರತುಪಡಿಸಿ ಬೇರೆ ಇರಬಾರ್ದು. ಅಂದರೆ ಇವೆರಡೂ ಏನು? ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು. ಸೊ ಇವೆರಡು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಆಮೇಲೆ Q 0ಗೆ ಈಕ್ವಲ್ ಆಗಿರಬಾರ್ದು. ಇದು ರೂಲ್ ಯಾವಾಗ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದಾಗ. ಇದು ಆಲ್ರೆಡಿ ಕಲ್ತಿದ್ದೀರಿ. ಓಕೆ, ನೆಕ್ಸ್ಟ್ ಈ ಕೆಲವೊಂದಿಷ್ಟು ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಏನದ ಉದಾಹರಣೆ 1. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ? ಕಾರಣ ಸಹಿತ ತಿಳಿಸಿ. ಹೌದಾ? ಕೆಳಗಿನ ಹೇಳಿಕೆ ಕರೆಕ್ಟ್ ಅದಾವ ತಪ್ಪದಾವ ನೋಡಬೇಕು. ತಪ್ಪಿದ್ರೆ ಅದಕ್ಕೆ ರೀಸನ್ ಕೊಡಬೇಕು. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಹೌದಾ? ಪೂರ್ಣ ಸಂಖ್ಯೆ ಒಳಗಡೆ 0, 1 ಎಕ್ಸ್ಟ್ರಾ ಬರ್ತದೆ. ಆಮೇಲೆ ಧನಾತ್ಮಕ ಸಂಖ್ಯೆಗಳು ಇರ್ತಾವೆ. ನಾವು ಈಗಾಗಲೇ ನೋಡಿದ್ವಿ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು? ಬರೇ ಧನಾತ್ಮಕ ಸಂಖ್ಯೆಗಳು. ಹೌದಾ? 0ಯನ್ನು ಹೊರತುಪಡಿಸಿರ್ತಾವೆ. ಆದರೆ ಪೂರ್ಣ ಸಂಖ್ಯೆಗಳೊಳಗೆ ಏನಿರ್ತದೆ? 0 ಒಂದು ಇರ್ತದೆ. ಹಾಗಾಗಿ ಇದು ತಪ್ಪು. ಯಾಕಂದ್ರೆ 0 ಒಂದು ಪೂರ್ಣ ಸಂಖ್ಯೆ ಆದರೆ ಸ್ವಾಭಾವಿಕ ಸಂಖ್ಯೆ ಅಲ್ಲ. ಇದು 0 ಅನ್ನೋದು ಪೂರ್ಣ ಸಂಖ್ಯೆ ಹೌದು, ಆದರೆ 0ಯನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಏನಾಗುತ್ತೆ? ಅದು ನಮ್ಮದು ಸ್ವಾಭಾವಿಕ ಸಂಖ್ಯೆ ಆಗಲ್ಲ. ಅದಕ್ಕೆ ಪ್ರತಿಯೊಂದು ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಎರಡನೇದು, ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಪ್ರತಿಯೊಂದು ಪೂರ್ಣಾಂಕ ಅಂದರೆ ಋಣಾತ್ಮಕ ಆಗಿರ್ಬೋದು, 0 ಆಗಿರ್ಬೋದು ಅಥವಾ ಧನಾತ್ಮಕ ಆಗಿರ್ಬೋದು. ಇದೇನು? ಭಾಗಲಬ್ಧ ಸಂಖ್ಯೆ ಆಗ್ಯದ ಅಂತ ಹೇಳ್ತೀವಿ. ಹೌದು. ಯಾಕಂದರೆ ಸರಿ, ಏಕೆಂದರೆ ಪ್ರತಿಯೊಂದು ಪೂರ್ಣಾಂಕ ಎಮ್ಮನ್ನು ನಾವು ಏನಂತ ಬರಿಬೋದು? ಎಮ್ ಭಾಗಾಕಾರ 1 ಅಂತ ಬರಿಬೋದು. ಫಾರ್ ಎಕ್ಸಾಂಪಲ್ ಎಮ್ ಜಾಗದಾಗ -2 ತೋರಿ ಇದನ್ನು ನಾವು -2 ಭಾಗಾಕಾರ 1 ಅಂದ್ರೆ -2 ಆಗುತ್ತೆ. ಅಕಸ್ಮಾತ್ ಇದನ್ನು 25 -25 ತೋರಿ ಆಲ್ರೆಡಿ ಆಗ್ಯದ. -25 ಭಾಗಾಕಾರ 1 ಅಂತ ಬರೆದ್ವಿ ಅಂದರೆ ಇದು -25 ಇರ್ತದೆ. ಹೌದು? ಸೊ ಹಾಗಾಗಿ ಯಾವುದೇ ಒಂದು ಪೂರ್ಣಾಂಕವನ್ನು ನಾವು ಭಾಗಲಬ್ಧ ಸಂಖ್ಯೆಯ ರೂಪದಾಗ ವ್ಯಕ್ತಪಡಿಸ್ಬೋದು. ಅದಕ್ಕೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳ್ತೀವಿ ಯಾವುದನ್ನು? ಪೂರ್ಣಾಂಕವನ್ನು. ನೆಕ್ಸ್ಟ್, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆನೂ ಪೂರ್ಣಾಂಕ ಆಗೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ರೂಪದಾಗಿರಬೇಕು? P/Q ರೂಪದಾಗಿರಬೇಕು. Q ಅನ್ನೋದು =0 ಆಗಿರಬಾರ್ದು. ಮತ್ತು P ಮತ್ತು Qಕ್ಕೆ ಎರಡಕ್ಕೂ ಆಯ್ತಲ್ಲ ಸಾಮಾನ್ಯ ಅಪವರ್ತನ 1 ಆಗಿರಬೇಕು. ಹೌದಾ? ಸೊ ಈ ರೀತಿ ಇರಬೇಕಾದ್ರೆ ಅಂದರೆ ನಮ್ಮದು ಪೂರ್ಣಾಂಕ ಅಂದರೆ ಏನು? ಆಟೋಮೆಟಿಕ್ಕಾಗಿ Q ಜಾಗದಾಗ =1 ಅಷ್ಟೇ ಬರಬೇಕು. ಫಾರ್ ಎಕ್ಸಾಂಪಲ್ 3 ಭಾಗಾಕಾರ 5 ಇದೊಂದು ಎಕ್ಸಾಂಪಲ್. ಇಲ್ಲಿ P ಜಾಗದಾಗ ಏನದ? 3 ಅದ. Q ಜಾಗದಾಗ ಏನದ? 5 ಅದ. ನಮ್ಮದು Q ಜಾಗದಾಗ ಯಾವತ್ತೂ 1 ಬಂದರೆ ಅಷ್ಟೇ ಪೂರ್ಣಾಂಕ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಒಂದು ಪೂರ್ಣಾಂಕ ಆಗ್ಯದ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಹೋಗ್ತಾ ಏನು ಮಾಡೋಣ? ಮುಂದಿನ ಚಾಪ್ಟರ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.